ಒಂದಾನೊಂದು ಕಾಲದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂಬ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಿದ್ದಾಗ ರಾಜ್ಯ ಸುಭಿಕ್ಷವಾಗಿ ಸಮೃದ್ಧಿಯಾಗಿ ತುಂಬಿ ತುಳುಕ್ತಿತ್ತು. ಒಂದು ದಿನ ಈ ರಾಜ ಯಾರಿಗೂ ಹೇಳ್ದೆ ಕೇಳ್ದೆ ಸಡನ್ ಆಗಿ ಕಣ್ಮರೆ ಆಗ್ತಾರೆ. ಅವತ್ತಿನಿಂದ ಇವತ್ತಿನ ತನಕ ಆ ರಾಜನ ಭಕ್ತರು ಆ ರಾಜನಿಗೋಸ್ಕರ ಪ್ರತಿ ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾವ್ರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವತ್ತು ಆ ರಾಜ ನಮ್ಮ ಮಧ್ಯೆ ಇಲ್ದೇ ಇರಬಹುದು, ಆದ್ರೆ ಆ ರಾಜನ ಭಕ್ತರು ಇನ್ನೂ ಇದ್ದಾರೆ, ರಾಜನ್ ತರ ಮೆರೆಸ್ತಿದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹಳ್ಳಿಯಿಂದ ಡೆಲ್ಲಿಯ ತನಕ ಪ್ರತಿಯೊಬ್ಬರಿಗೂ ಈ ವ್ಯಕ್ತಿನ ಕಂಡ್ರೆ ತುಂಬಾ ಪ್ರೀತಿ. ಆ ವ್ಯಕ್ತಿತ್ವ ಆ ರೀತಿ ಇದೆ. ಎಲ್ಲರೂ ಇಷ್ಟಪಡುವ ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ನಿಜ ಹೇಳ್ಬೇಕಂದ್ರೆ ಅಪ್ಪು ಅವರು ತೀರ್ಕೊಂಡ ಮೇಲೆ ಸ್ಯಾಂಡಲ್ವುಡ್ ನಲ್ಲಿ ಡಗರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಕೆಟ್ ಹಿಡಿಯೋರ ಸಂಖ್ಯೆ ಪ್ರತಿದಿನ ಆಂಜನೇಯ ಬಾಲ ಬೆಳೆದಂಗೆ ಬೆಳಿತಾನೆ ಇದೆ. ಈಗ ಅನಿಸ್ತಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಇಷ್ಟಕ್ಕೂ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಅಪ್ಪು ಅವರ ಬರ್ತ್ಡೇಗೆ ಅವರ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡ್ಕೊಂಡು ಬರ್ತಿದ್ದಾರೆ. ಈ ವರ್ಷನೂ ಕೂಡ ಆಕಾಶ್ ಎಂಬ ಸಿನಿಮಾನ 4K ಕ್ವಾಲಿಟಿಯಲ್ಲಿ ರಿಲೀಸ್ ಮಾಡಿದ್ದಾರೆ. 20 ವರ್ಷದ ಹಳೆಯ ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಏನೋ ಒಂಥರ ಹೊಸ ಫೀಲ್ ಕೊಡುತ್ತೆ ಈ ಸಿನಿಮಾ. ಈ ಸಿನಿಮಾದ ಹಾಡುಗಳಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಆಗಿನ ಕಾಲದಲ್ಲೇ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ಇಂಥ ಸಂದರ್ಭದಲ್ಲಿ ಮಾಸ್ ಸಿನಿಮಾನ ರಿಲೀಸ್ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ಜೋಗಿ ಪ್ರೇಮಣ್ಣ ಮಿಡ್ಲ್ ಈಸ್ಟ್ ನಲ್ಲಿ ಯುದ್ಧ ಇರುವುದರಿಂದ ರಾಜ್ ದಿ ಶೋಮ್ಯಾನ್ ಸಿನಿಮಾನ ರಿಲೀಸ್ ಮಾಡಲ್ಲ ಅಂತ ಹೇಳಿ ಒಂದೇ ಕಣ್ಣಲ್ಲಿ ಹಠ ಹಿಡಿದಿದ್ರಂತೆ. ಅದೇನು ಸೆಲೆಬ್ರೇಷನ್ ಗುರು, ಥಿಯೇಟರ್ ಮುಂದೆ ಥಿಯೇಟರ್ ಒಳಗಡೆ ಅಪ್ಪು ಅವರ ಫ್ಯಾನ್ಸ್ ಮಾಡುವ ಆವಳಿಗೆ ಥಿಯೇಟರ್ ನ ರೂಫ್ಗಳೇ ಎಗರ್ಕೊಂಡೋದು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಿನಿಮಾ ಚೆನ್ನಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.